ಸರ್, ನಾನು ಹೋದಾಗ ಒಂದು ನಾನು ಯಾರಿಗೋ ಮಾಹಿತಿ ಕೊಟ್ಟೆ, ಅವರು ತಕ್ಷಣ ಅವ್ರಿಗೆ ತಿಳಿಸಿದ್ದಾರೆ. ಹಾಗಾಗಿ ಗಡಿಬಿಡಿಯಲ್ಲಿ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಆದರೆ ನಾವು ಹೋಗೋ ದಾರಿಯಲ್ಲಿ ಆಗಲೇ 5-6 ದೊಡ್ಡ ದೊಡ್ಡ ಲಾರಿಗಳಲ್ಲಿ ಆ ಮೆಟೀರಿಯಲ್ ಅಂದರೆ ಅಲ್ಲಿಂದ ಮಣ್ಣು ಎತ್ತಿ ಬರ್ತಾಯಿದ್ರು. ಅದು ನಂಬರೆಲ್ಲ ನಾವು ಮೊಬೈಲಲ್ಲಿ ನಂಬರ್ ಸೆರೆ ಹಿಡಿದ್ವಿ. ಅಲ್ಲಿ ಹೋದಾಗೂ ಕೂಡ ಒಂದು 4 ಲಾರಿ JCB ಎಲ್ಲ ಇತ್ತು. ಅದಾದಮೇಲೆ ಯಾರೋ ಮಾಹಿತಿ ಕೊಟ್ಟಿರೋದ್ರಿಂದ ಆಗ್ತಾನೆ ಆ ಕೃಷಿ ಅಧಿಕಾರಿಗಳು ಹೋಗಿ ಅದನ್ನು ತೆಗೀರಿ ಅಂತ ಹೇಳ್ತಾಯಿದ್ರು ಅಷ್ಟೇ. ಇದೆಲ್ಲ ಆಮೇಲೆ ಅವ್ರು ಹೇಳ್ತಾರೆ ರೈತರು ಹೊಡೆದಿದ್ದಾರೆ ಅಂತ. ನೋಡಿ, ಸಾಯಿಲ್ ಟೆಸ್ಟ್ ಮಾಡ್ಬೋದು, ಅಲ್ಲಿರ್ತಕ್ಕಂಥ ಮಣ್ಣು ಅದು ಎಲ್ಲಿದೆ ಅಂತಲೂ ನಾನು ಹೇಳ್ತೀನಿ. ಆ ಮಣ್ಣು ಮಾಡಿ ಅವರು ಪರೀಕ್ಷೆ ಮಾಡಿದರೆ ಗೊತ್ತಾಗತ್ತೆ. ಅವ್ರು ಏನೇ ಹೇಳಲಿ. ಆಮೇಲೆ ಇದುವರೆಗೂ ರೈತರಿಗೆ ಒಂದು ಪುಟ್ಟಿ ಬಿಟ್ಟಿಲ್ಲ ತೆಗಿಲಿಕ್ಕೆ. ಇದು ರೈತರದ್ದಲ್ಲ, ಇದು ಶ್ರೀಮಂತರಿಗೋಸ್ಕರ ಅವರ ಆಸ್ತಿಯನ್ನು ಸಮದಟ್ಟು ಮಾಡ್ಕೊಳ್ಲಿಕ್ಕೆ ಹೋಗಿರ್ತಕ್ಕಂಥದ್ದು. ಸುಮಾರು 4-5 ಸಾವಿರ ಲಾರಿಗಳಷ್ಟು ಆ ಒಂದು ಸ್ಥಳದಲ್ಲಿ ತುಂಬಿರ್ತಕ್ಕಂಥದ್ದು ಸಾಕ್ಷಿ ಇದೆ. ತಾವು ಕೂಡ ಅಲ್ಲೇ 2 ದಿನ ಕಾರ್ಯಕ್ರಮದಲ್ಲಿ ನೋಡಿದ್ದೀರಾ, ನಿಮಗೂ ಗೊತ್ತಿದೆ. ಅದು ಗೊತ್ತಿಲ್ಲ, ನಾನು ಅಲ್ಲಿ ಹೋಗಿಲ್ಲ. ಈಗ ನೋಡಿ, ಎಲ್ಲರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ನಮ್ಮ ಬಾಯಿಂದಲೇ ಯಾಕೆ ಎಲ್ಲದೂ ಬಿಡಿಸ್ತೀರಿ? ನಾವು ಮಣ್ಣು ಒಂದು ಕೈಗಾರಿಕೆ ಅಕ್ಕಪಕ್ಕದಲ್ಲಿ ಆನೆಕೊಂಡದಲ್ಲಿ. ಅದು ಯಾರ್ದು? ನಾವು ಜಾಗ ತೋರಿಸ್ತೀವಿ, ಅದು ಯಾರ್ದು ಅಂತೇಳಿ. ಕೆರೆ ಮಣ್ಣು ನಾವು ಹೊಡ್ತಿರೋದು ಬೇರೆ ಮಣ್ಣೇನಲ್ಲ, ಬಟ್ ಯಾರು ಕೆರೆ ಮಣ್ಣು ಸರ್, ಕೆರೆಯಲ್ಲೂ ಹೊಡಿತಾ ಇದ್ದಾರೆ. ಇದು ಕೆರೆದಲ್ಲ. ನಾನು ನೇರವಾಗಿ ಕೃಷಿ ಇಲಾಖೆಗೆ ಸೇರಿರ್ತಕ್ಕಂಥ ಅವರ ಒಂದು ಆವರಣದಲ್ಲಿ ಇವರು ಎತ್ತಾ ಇದ್ದಾರೆ. ಈಗೂ ಅಲ್ಲಿ ಸಾಕ್ಷಿ ಇದೆ, ಬೇಕಾದ್ರೆ ತಾವು ಬರ್ಬೋದು, ತಮ್ಮನ್ನು ಕರ್ಕೊಂಡು. ಇಡೀ ರಾಜ್ಯದಲ್ಲಿ ಕಳ್ತನ ಮಾಡೋದು, ದೇಶದಲ್ಲಿ ಎಲ್ಲೇ ಕಳ್ತನ ಮಾಡಿದ್ರು ಕಳ್ಳ ಅಂತ ಹೇಳಲಿಕ್ಕೆ ಹರಿಹರ, ದಾವಣಗೆರೆ ಅಂತೇಳಿ ಒಬ್ಬ ಸಾಮಾನ್ಯ ಪ್ರಜೆ ಕೂಡ ಪ್ರಶ್ನೆ ಮಾಡ್ಬೋದು. ಯಾರ್ರೀ? ಯಾಕೆ ಹರಿಹರ ಶಾಸಕ? ಅವ್ರು ಯಾರ್ರೀ? ಅವ್ರು ಹೇಳಲಿರಿ, ಅವ್ರು ಹೇಳಲಿ. ನಮ್ಮ ಕ್ಷೇತ್ರ ಅಲ್ಲ, ದೇಶದಾಗ ಎಲ್ಲೇ ಅನ್ಯಾಯ ಆದರೂ ಕೂಡ ಪ್ರತಿಭಟಿಸೋದು ಆ ಭಾರತೀಯನ ಒಂದು ಕರ್ತವ್ಯ. ಅದು ನೋಡಿ ಏನಿಲ್ಲ, ನೋಡೋಣ ಅವಾಚ್ಯ ಶಬ್ದ ಅಂತ ಈಗ ಅವ್ರು ರೈತರು ಹುಟ್ಟಿಸ್ಕೊಂಡಿದ್ದಾರೆ. ಅಧಿಕಾರಿಗಳಿಗೆ ಕಳ್ತನ ಮಾಡೋರಿಗೆ ನೀವು ಬಿಟ್ಟಿದ್ದೀರಲ್ಲ ಅಂತೇಳಿ ಅಧಿಕಾರಿಗಳಿಗೆ ಬೈದಿದ್ದೀರಿ. ಈಗ ಫಸ್ಟು ಸಂಸ್ಕಾರ ಕಲಿಬೇಕು. ಯಾರ ಮನುಷ್ಯ ಸಂಸ್ಕಾರ ಕಲಿತು ಯಾವ ರೀತಿ ನಡವಳಿಕೆ ಇರಬೇಕು, ಯಾವ ರೀತಿ ನಡೆಯಬೇಕು ಅಂತ. ಈಗ ಇಲ್ಲಿ ಮಠ ನನ್ನ ಬಾಯಾಗ ಯಾರಿಗೂ ಅರೆಸ್ಟ್ ಮಾಡಪ್ಪ ಅಂತ ನನ್ನ ಬಾಯಿಗೆ ಇಲ್ಲಿ ಮಠ ಬಂದಿಲ್ಲ. ನಾನು ಯಾಕೆ ಹೇಳಕ್ ಹೋಗ್ಲಿ? ಅವ್ರು ಅಲ್ಲಿ ವಿಡಿಯೋ ಕ್ಯಾಮ್ರಾ ಮಾಡಿ ಅವ್ರು ಯಾರೋ ವಿಡಿಯೋ ಕ್ಯಾಮ್ರಾದಾಗ ತೋರಿಸಿದಾರಂತೆ. ಏನು ಯಾರು ಬೈದಿರೋದು, ಅಲ್ಕ ಬೈದಿರೋದು. ಆ ನಿಟ್ಟಿನಾಗ ಅವ್ರು ಕಂಪ್ಲೇಂಟ್ ಕೊಟ್ಟಾರ, ಅವ್ರು ಕಂಪ್ಲೇಂಟ್ ಲಾಂಚ್ ಮಾಡ್ಯಾರ. ಅದಕ್ಕೂ ನಮಗೆ ಏನ್ ಸಂಬಂಧ ಐತಿ? ಅವ್ರು ನೋಡಿದ್ರೆ ಅವ್ನು ಮುಂಚೆ, ನಾನು ಈಗಲ್ಲ ಅವ್ನು ನೋಡ್ತಿರೋದು ಯಾರನ್ನ ಹರೀಶುಲ್ಲ. ಅವ್ನು ನೋಡಿದ್ರೆ ಅವಾಗ ಕ್ರಿಕೆಟ್ ಆಡ್ತಿದ್ವಿ ಜೊತೆಗೆ, ಅವಾಗಿಂದನೇ ಎಲ್ಲರೂ ಕೂಡ ಗುದ್ದಾಡೋನು, ಅವಾಗ ಅರ್ಕ ಅನ್ನೋರು. ಅದಕ್ಕೆ ಎಲ್ಲ ರೀತಿಯಿಂದ ಒಂದು ಸಮಾಧಾನದಿಂದ ಎಲ್ಲ ಜನಗಳಿಗಾಗ್ಲಿ, ದಾವಣಗೆರೆ ಜಿಲ್ಲೆ ಆಗ್ಲಿ ಅಭಿವೃದ್ಧಿ ಪದತ್ರ ಹೋಗಕ್ಕೆ ಏನಾಗಬೇಕು ಅದನ್ನು ಮಾಡಿ. ಅದು ಬಿಟ್ಟು ಅವ್ನು ಹರಿಹರ ಕ್ಷೇತ್ರ ಬಿಟ್ಟು ಈಗ ಹರಿಹರದಾಗ ಮಣ್ಣಾರ ಬಂದಿದ್ರು ಬೆಳಿಗ್ಗೆ, ನಮಗೆ ಮಣ್ಣು ಹೊಡಿಯಕ್ಕ ಯಾವ್ದು ಇಟಗಿ ಬಟ್ಟಾರ. ಅದಕ್ಕೆ ನೀವು ಹೋಗ್ರಪ್ಪ ಶಾಸಕರನ್ನ ಕೇಳಿ ಪರ್ಮಿಷನ್ ತಗೊಂಬರ್ರಿ ಅಂದೆ. ಏನಪ್ಪ ಹಂಗೆ ಪರ್ಮಿಷನ್ ಅಂದ್ರೆ ಎಲ್ಲ ಒಂದು ಲೀಗಲ್ ಆಗಿ ಮಾಡ್ರಿ. ಅದು ಲೀಗಲ್ ಆಗಿ ಕಾಂಟ್ರಾಕ್ಟ್ರಿಗೆ ಹೇಳಿದ್ವಿ. ಯಾವ್ದು ನಮ್ಮ ತಂದೆಯವ್ರ ಆರಾಧನೆ ಇದ್ದಾಗ ಕಾಂಟ್ರಾಕ್ಟರ್ಗಳು ಮಣ್ಣು ಹೊಡೆದಾರ. ಅವ್ರು ಕಾಂಟ್ರಾಕ್ಟರ್ಗಳು ಕರ್ ಕೇಳ್ಬೇಕು, ನನಗೆ ಕೇಳಿದ್ರೆ ಏನ್ ಬರ್ತೈತಿ? ಈಗ ಲೆವೆಲ್ ಮಾಡಕ್ ಮಣ್ಣು ಹೊಡಿಬೇಕು ಅಂದ್ರು, ಹಂಗ ಮಾಡಕ್. ಆಮ್ಯಾಗ ರೈತರು ಹೊಲ್ದಾಗೂ ಮಣ್ಣು ಹೊಡ್ಸ್ಯಾರ, ರೈತರುಗಳು ಹೊಡಿಸ್ಕೊಂಡಾರ. ಅವರು ನಮ್ಮ ಹೊಲ್ದಾಗ ಉಪಯೋಗಿಸಿಲ್ರಿ ಅಂತ ಅವರು ಮಾಡ್ಯಾರ. ಏನ್ ನಾನು ಒಬ್ಬನೇನ ಮಾಡ್ಕೊಂಡ್ರ ಅಲ್ಲಿ ಏನು? ಅದಕ್ಕೆ ಆ ನಿಟ್ಟಿನಾಗ ಎಲ್ಲ ಎನ್ಕ್ವೈರಿ ಮಾಡ್ಲಿ. ಎನ್ಕ್ವೈರಿ ಮಾಡಿ ಏನು ಅಂತಂದೆಲ್ಲ ಗೊತ್ತಾಗ್ಲಿ, ಜನಗಳಿಗೂ ಗೊತ್ತಾಗ್ಲಿ. ಕಂಪ್ಲೇಂಟ್ ಮಾಡ್ಬೇಕು, ಕೇಸ್ ದಾಖಲು ಮಾಡ್ಲಿ ಬಿಡು. ಏನಂತ ಲೀಗಲ್ ಆಗಿದ್ರೆ ಮಾಡ್ಲಿ.
ಲೀಗಲ್ ಆಗಿ ಇಲ್ಲೀಗಲ್ ಅದು ಯಾವ್ದೋ ಇದ್ರದ್ದು ಹೇಳಿದ್ರಲ್ಲಿ ಇದು ಬರ್ತಾ ಇತ್ತು ಅದು ರೆಕಾರ್ಡ್ಸ್ ಯಾವ್ದ ಚಿಕ್ಕಬಿದ್ರಿ ಕೇಸ್ ಅದಕ್ಕೆ ಏನಂತಾರ ನೋಡೋಣ ಅದು ಎಲ್ಲ ಬರ್ಲಿ ಬಂದ ಮೇಲೆ ನೀವೆಲ್ಲ ಏನಂತ ಹಾಕ್ತಿರ್ ನೋಡು ಯಾರ ಯಾವ ಸುಳ್ಳು ಯಾರ ನಿಜ ಏನು ಇದೇನು